ಆಗಿರೋದು ಇನ್ನೊಂದು ಹೇಳ್ಬಿಡ್ತೀನಿ. ಪಾಪ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗೆ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ. ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದೆ ಸಾಂಗ್ ಅಲ್ಲಿ ಅಷ್ಟೇ ಸಕಲಾಗಿ ಕಾಣಿಸಿದ್ದೀರಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನು. ಮೊದಲನೇದಾಗಿ ಸಾರಿ ಸರ್, ನೀವು ಹೇಳ್ದಾಗೆ ನಿಜವಾಗ್ಲೂ ತುಂಬಾ ಡ್ಯಾನ್ಸ್ ಮಾಡಬೇಕಾಗಿತ್ತು. ಬಟ್ ಆಕ್ಚುಲಿ ನಾನು ಆ ಸಾಂಗ್ ಅಲ್ಲಿ ವಾಕರ್ ಅಲ್ಲಿ ನಡೀತಾ ಇದ್ದೆ. ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರುವಂತ ಹಾಡೋದು. ಸೊ ಅದು ಒನ್ ಲೆಗ್ ಸೈಕ್ ಸಾಂಗು. ಅದು ಬಿಟ್ರೆ ಇವ್ರ ಜೊತೆ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ another level because ಅವ್ರನ್ನ ಆಕ್ಚುಲಿ ಕ್ಯಾರಿ ಮಾಡಬೇಕಿತ್ತು. ಐ ಥಿಂಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ? ಸೈಕಾದೆ ಸಾಂಗ್ I know you practice ಮಾಡಿಲ್ಲ, ಬಟ್ ಆ ರೇಂಜ್ ಅಲ್ಲಿ ಮಾಡಿದಾರೆ ಪರ್ಫಾರ್ಮೆನ್ಸ್. ಬಹಳ ಖುಷಿ ಆಯ್ತು. ವಾಟ್ ಎವರ್ ಇಟ್ ಇಸ್, ಆರ್ಟಿಸ್ಟ್ ರಿಯಲಿ ಗ್ರೇಟ್. ಏನ್ ಗೊತ್ತಾ, ಅವ್ರಿಗೆ ಏನೇ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರ ವಾಟ್ ಎವರ್ ಎಲ್ಲರ ಜೀವನದಲ್ಲಿ ಏನಾದ್ರೂ ಒಂದಿರುತ್ತೆ. ಸೊ ಆದ್ರೂ ಆಕ್ಷನ್ ಅಂದಿದ ತಕ್ಷಣ ಅಥವಾ ಕ್ಯಾಮ್ರಾ ಮುಂದೆ ಅವೆಲ್ಲವನ್ನ ಮರೆತು ಆ ಪಾತ್ರದೊಳಗೆ ಹೋಗಿ ಹೊರ ಬರ್ತಾರೆ. ಸೊ ಅದಕ್ಕೆ ರಿಯಲಿ ಐ ಅಪ್ರಿಶಿಯೇಟ್ ಟ್ರೂಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಷ್ಟೇ, ಥ್ಯಾಂಕ್ ಯು. ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮಿಗೆ ಕೊಟ್ರು. ಆ ಟೀಮ್ ಅಲ್ಲಿ ಫಸ್ಟ್ ಸಾಂಗ್ ಅಲ್ಲಿ ಏನಂತಾರೆ, ಇಂತಿಂತವ್ರು ಮಾಡ್ಬೇಕು ಅಂತ ಡಿವೈಡ್ ಆಗಿರುತ್ತಲ್ಲ, ಡಿವೈಡ್ ಆಗಿತ್ತು. ಬಟ್ ಈ ಸಾಂಗ್ ನಂದು ಆಗಿರ್ಲಿಲ್ಲ. ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ. ಸೊ ಒಂದು ಕ್ರಿಯೇಟ್ ಆಗಿತ್ತು. ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ, ವಾವ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನ್ಗೆ ಅನ್ನಿಸ್ತು. ನಾನು ಆಮೇಲೆ ಕೇಳಿದೆ, ಸರ್ ನನ್ನ ಸಾಂಗ, ನಂದು ಕಿಶನ್ ಸಾಂಗ್ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಹೇಳಿದ್ರು, ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು. ಬಟ್ ಲೇಟರ್ ಅದನ್ನ ಐ ಡೋಂಟ್ ನೋ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ನಾನು ಯಾವ ಟೀಮ್ ಅವ್ರಿಗೂ ಕೇಳಿಲ್ಲ, ಈ ಸಾಂಗ್ ನನ್ಗಿದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ ಹೇಳಿದೆ. ಬಟ್ ಮಿರಾಕಲ್ ಹ್ಯಾಪನ್ ಅಟ್ ದ ಎಂಡ್. ಈ ಸಾಂಗ್ ನನಗೂ ಕಿಶನ್ ಅವ್ರಿಗೂ